ಮೊನ್ನೆ ಗೌರವಿತ ರಾಷ್ಟ್ರಪತಿಗಳ ಒಂದು ಜಂಟಿ ಅಧಿವೇಶನ ಪಾರ್ಲಿಮೆಂಟ್ ಅಲ್ಲಿ ಮುಗ್ದಾದ ಮೇಲೆ ನಿನ್ನೆ ಎಕನಾಮಿಕಲ್ ಸರ್ವೆಯನ್ನ ಟೇಬಲ್ ಮಾಡಿದ್ದಾರೆ. ಈಗಾಗಲೇ ದೇಶದ ಒಂದು ಆರ್ಥಿಕ ಒಂದು ಸರ್ವೆಯನ್ನ, ಹಿಂದಿನ ಚಿತ್ರಣವನ್ನ, ಯಾವ ರೀತಿ ಹಿಂದಿನ ವರ್ಷ ಮತ್ತೆ ನಾಳೆ ಬರುವಂತ ವರ್ಷ ಯಾವ ದಿಕ್ಕಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ಈ ರೀತಿಯ ಈ ಬಾರಿಯ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಯುವಕರಿಗೆ ಉದ್ಯೋಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಬೆಲೆ ದರವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗುವಂತ ದಿಕ್ಕಿನಲ್ಲಿ ಮುನ್ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಇವತ್ತು ಆರ್ಥಿಕವಾಗಿ ಜಗತ್ತಿನಲ್ಲಿ ಸವಾಲಿರುವಂತಹ ಸಂದರ್ಭದಲ್ಲಿ ಭಾರತದ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂತ ಒಂದು ದೂರದೃಷ್ಟಿಯನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನಾನು ಈ ಸಂದರ್ಭ ಅಭಿನಂದನೆ ತಿಳಿಸ್ತೀನಿ. ಮತ್ತೆ ಎರಡನೇದು, ವಿಶೇಷವಾಗಿ ನಾಳೆ ಕೊಡುವಂತ ಬಜೆಟ್ ಕೂಡ ಆಶಾದಾಯಕವಾಗಿರುತ್ತೆ. ಮತ್ತೆ ಈ ಬಾರಿ ನಮಗೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಏನಾಗಿದೆ ಅಂದ್ರೆ, ಒಂದ್ ಕಡೆಗೆ ಬಜೆಟ್ ಸಹಜವಾಗಿ ದೇಶದ ಆಗುಹೋಗುಗಳ ಬಗ್ಗೆ ಗಮನ ಕೊಡ್ಲೇಬೇಕಾಗತ್ತೆ. ಆದ್ರೆ ಆನ್ಗೋಯಿಂಗ್ ಪ್ರತಿ ದಿನನೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ದೇಶದ ಒಂದು ಅಭಿವೃದ್ಧಿಯ ವಿಚಾರಗಳನ್ನ ಕ್ವಾರ್ಟರ್ಲಿ ಆರ್ 100 days ಒನ್ಸ್ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ದೇಶಕ್ಕೆ ಏನೇನಾಗಬೇಕು ಅಂತೇಳಿ ಘೋಷಣೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ಸಂದರ್ಭ ನಾವು ನಿರೀಕ್ಷೆ ಮಾಡ್ತಾ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ರೈಲ್ವೆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮತ್ತೆ ಪ್ರವಾಸೋದ್ಯಮದ ಒಂದು ಚೌಕಟ್ಟಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಚೌಕಟ್ಟ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನ ನಾವು ನಿರೀಕ್ಷೆಯನ್ನ ಮಾಡ್ತಾ ಇದ್ದೀವಿ. ರಾಜ್ಯದ ಬಿಜೆಪಿ ಸಂಸದರು ಬಾಯಿ ಬಿಡ್ತಾರೆ. ಉದಾಹರಣೆಗೆ ಶಿವಮೊಗ್ಗದ ಭದ್ರಾ ಯೋಜನೆಗೆ 5,000 ಕೋಟಿ ಕೊಡುವಂತ ಅನೌನ್ಸ್ ಮಾಡಿದ್ರು ಕೂಡ ಕೊಡ್ತಾ ಇಲ್ಲ, ಯಾರು ಮಾತಾಡ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ಮಾಡ್ತಾ ಇದೆ. ಗೌರವಂತ DCM ಸಾಹೇಬರಿಗೆ ಸಾಕಷ್ಟು ಬಾರಿ ನಮ್ಮ ಹಿರಿಯ ನಾಯಕರಾದಂತ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಕೇಂದ್ರ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಬಾರಿ ಯಾಕೆ ಕೊಡ್ತಾ ಇಲ್ಲ, ಏನ್ ಸಮಸ್ಯೆ ಆಗಿದೆ, ರಾಜ್ಯದಿಂದ ಏನ್ ಕೊರತೆ ಆಗಿದೆ ಅದನ್ನು ನೀಗಿಸ್ಕೊಡ್ಬೇಕು ಅನ್ನೋದು ವಿನಂತಿಯನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿದೆ. ಹಾಗೆ ಇವ್ರ ಕಡೆಯಿಂದ ಏನ್ ಕೆಲವು ಮಾಹಿತಿಗಳ ಒಂದು ಸಮಸ್ಯೆಗಳೇನು ಕೊಡುವಂತ ದಿಕ್ಕಿನಲ್ಲಿ ತೊಂದರೆ ಆಗಿದೆ ಅದನ್ನ ಜೋಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯನ್ನ ಮಾಡ್ತೇನೆ. ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕ CJ ಆತ್ಮಹತ್ಯೆಯಲ್ಲಿ IT ಅಧಿಕಾರಿಗಳ ಪಾತ್ರ ಇದೆ. ಕಳೆದ 3 ದಿನಗಳಿಂದ ಸತತವಾಗಿ ಅವರಿಗೆ ಟಾರ್ಚರ್ ಕೊಡಲಾಗಿತ್ತು. ಆ ಒಂದು ಟಾರ್ಚರ್ ತಡೆಯಲಾರದೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಅವ್ರ ಸಹೋದರ ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲ ಸತ್ಯಾಸತ್ಯದಿಂದ ಇನ್ನೊಂದು 2-3 ದಿನ ಬರುತ್ತಲ್ಲ, ಎಲ್ಲದೂ ಕೂಡ ಯಾವ್ದೋ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಬಾರ್ದಿತ್ತು. ತುಂಬಾ ಅನ್ಯಾಯ. ಅವರು ಕೂಡ ಧೈರ್ಯವಾಗಿ ಎದುರಿಸಬೇಕಾಗಿತ್ತು. ನೋಡಿ, ಇನ್ನೊಂದು 2-3 ದಿನದಲ್ಲಿ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರಾಜ್ಯ ಸರ್ಕಾರ ಇವತ್ತೇನು ಮತದಾನದ ವ್ಯವಸ್ಥೆ ಏನಿದೆ, ಈ ಬ್ಯಾಲೆಟ್ ಮತ್ತು ವಾಪಸ್ ಬ್ಯಾಲೆಟ್ಗೆ ಹೋಗ್ತೀವಿ, ಮತಪತ್ರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆಗೆ ನಮ್ಮ IT BT ಮಿನಿಸ್ಟ್ರು ಖರ್ಗೆ ಅವರು ನಮ್ಮ ಗುಲ್ಬರ್ಗವನ್ನ ಪೂರ್ತಿ ಎಲ್ಲ ಕೇಂದ್ರೀಕೃತ ಆನ್ಲೈನ್ ಸಿಸ್ಟಮ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಮತ್ತೆ ಗ್ರೇಟರ್ ಬೆಂಗಳೂರನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರೆ ಇನ್ನೊಂದ್ ಕಡೆಗೆ ಪುರಾತನ ಕಾಲದ ಒಂದು ವಿಚಾರಗಳನ್ನ ಈಗ ಮತ್ತೊಮ್ಮೆ ಈ ಆಧುನಿಕ ಯುಗದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಮುಖಾಂತರ ಚುನಾವಣೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಂತದ್ದು, ಒಂದ್ ಕಡೆಗೆ ಎಲ್ಲಿ ಯಶಸ್ವಿ ಆಗಿದೆ ಅದು ಆ ಯಶಸ್ವಿ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನು ಮಾತಾಡಲ್ಲ. ಎಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಬಿಜೆಪಿ ಆಡಳಿತ ಎಲ್ಲಿ ಬರುತ್ತೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಮಹಾನಗರ ಪಾಲಿಕೆ ನಮ್ಮೆಲ್ಲ ಕಂಟ್ರೋಲಿಗೆ ಬಂದಾದ್ಮೇಲೆ ಇವತ್ತಿನ ಒಂದು ವೋಟಿಂಗ್ ವ್ಯವಸ್ಥೆ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇನ್ನಾದ್ರೂ ಕೂಡ ಈ ರೀತಿಯಂತ ದ್ವಂದ್ವ ನೀತಿಯನ್ನ ಬಿಟ್ಟು ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನ ಎದುರಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ನಾಯಕರು ಮಾಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.